ಇವತ್ತು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರವಾಸ ಕೈಗೊಂಡಿದ್ರು. ಈ ಸಂದರ್ಭದಲ್ಲಿ ಅತಿದೊಡ್ಡ ಭದ್ರತಾ ಲೋಪ ಕಂಡು ಬಂದಿದೆ. ಮೋದಿ ತೆರಳುವ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ದಾವೆ. ಬೆಂಗಳೂರು ಹೊರವಲಯದ ಕಗ್ಗಲಿಪುರದ ತಾತಗುಣಿ ಬಳಿ ಪತ್ತೆಯಾಗಿರುವಂಥದ್ದು. ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಕಗ್ಗಲಿ ಪೊಲೀಸರು ಸ್ಥಳಕ್ಕೆ ಬಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ದಂತಹ ಕಾರ್ಯಕ್ರಮದ ಸಂದರ್ಭದಲ್ಲಿ ಭದ್ರತಾ ಲೋಪ ಆಗಿದೆ. ಮೋದಿ ತೆರಳುವ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ದಾವೆ. ಬೆಂಗಳೂರು ಹೊರವಲಯದ ಕಗ್ಗಲಿಪುರದ ತಾತಗುಣಿ ಬಳಿ ಈ ಜಿಲೆಟಿನ್ ಕಡ್ಡಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿರುವಂಥದ್ದು. ಏನಿದು ಜಿಲೆಟಿನ್ ಕಡ್ಡಿ ಅಂದರೆ ಇದೊಂದು ಸ್ಫೋಟಕ ವಸ್ತು. ಡಿಟೇನೇಟರ್ ಮೂಲಕ ಇದನ್ನು ನಾವು ಸ್ಫೋಟ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಇದನ್ನು ಯೂಶಲಿ ರಸ್ತೆ ಕಾಮಗಾರಿಯ ಸಂದರ್ಭದಲ್ಲಿ ಬಳಸ್ತಾರೆ, ಕಲ್ಕ್ವಾರಿಗಳಲ್ಲಿ ಬಳಸ್ತಾರೆ, ಗಣಿಗಾರಿಕೆಗಳಲ್ಲಿ ಬಳಸ್ತಾರೆ. ಬಟ್ ಪ್ರಧಾನಿ ನರೇಂದ್ರ ಮೋದಿ ಸಾಗುವಂತಹ ರಸ್ತೆಯಲ್ಲಿ ಈ ಜಿಲೆಟಿನ್ ಕಡ್ಡಿಗಳನ್ನು ಯಾಕೆ ಇಡಲಾಗಿತ್ತು ಅನ್ನೋದು ಈಗಿರುವಂತಹ ಪ್ರಶ್ನೆ. ಜೊತೆಗೆ ಪರವಾನಿಗೆ ಇಲ್ಲದೇನೆ ಜಿಲೆಟಿನ್ ಕಡ್ಡಿಗಳನ್ನು ಸಿಕ್ಕವರ ಕೈಲಿ ಕೊಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಅದನ್ನ ಅವರು ಹುಡುಕಿರೋದು, ಪ್ಲಸ್ ನಮ್ಮ ಎಸ್ ಚೆಕ್ ಟೀಮ್ ಅವರು ಕೂಡ ಅದನ್ನ ಡಿಟೆಕ್ಟ್ ಮಾಡಿರೋದು. ಈಗ 2 ಜಿಲೆಟಿನ್ ಸ್ಟಿಕ್ ಸಿಕ್ಕಿದೆ. ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ. ಕಾನ್ವೆ ಬರೋ ರೂಟಲ್ಲಿ ಸ್ವಲ್ಪ ದೂರ, ಅಂದ್ರೆ ಎಕ್ಸಾಕ್ಟ್ಲಿ ಆನ್ ದ ರೋಡ್ ಅಲ್ಲ, ರಸ್ತೆ ಮೇಲೆ ಅಲ್ಲ, ರಸ್ತೆ ಫುಟ್ಪಾತ್ ಇಂದ ದೂರ ಆ ಕಡೆ ಕಾಂಪೌಂಡ್ ಕಡೆ. ಯಾಕೆ ಏನು ಇಟ್ಕೊಂಡಿದ್ದ ಅವರ ಆತ ಯಾರು? ಅಲ್ಲ, ಈಗ ನಾವು ಅದೇ ತನಿಖೆ ಮಾಡ್ತಾ ಇದೀವಿ. ಈಗ ಸರ್, ಬೆಳಗ್ಗೆ ಕೂಡ ಒಂದು ಕಂಟ್ರೋಲ್ ರೂಮ್ ಕರೆ ಕೂಡ ಬಂದಿತ್ತು ಅಂತಾರೆ. ಅದಕ್ಕೆ ಲಿಂಕ್ ಇದೆಯಾ ಅಥವಾ ಹೇಗೆ? ಅದೀಗ ಇದು ನೋಡ್ತಾ ಇದೀವಿ. ಅದು ಏನು ಇದೆ, ಇದಕ್ಕೆ ಲಿಂಕ್ ಅಥವಾ ಹೇಗೆ ಸರ್? ಇಲ್ಲ, ಅದೇ ಅದಕ್ಕೂ ಇದಕ್ಕೂ ಲಿಂಕ್ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇಲ್ಲ ಈಗ ಸದ್ಯಕ್ಕೆ. ಈಗ ಇನ್ವೆಸ್ಟಿಗೇಷನ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಯಾರು ಏನು ಹಿನ್ನೆಲೆ ಏನು? ಇಲ್ಲ, ಇಲ್ಲಿ ಯಾರು ನಮಗೆ ಇನ್ನೂ ಸಿಕ್ಕಿಲ್ಲ. ಅದು ಯಾರು ಅದನ್ನ ಅಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ನಾವೀಗ ತನಿಖೆ ಮಾಡ್ತಾ ಇದ್ದೀವಿ. ಅತಿ ದೊಡ್ಡ ಭದ್ರತಾ ಲೋಪ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬಟ್ ಈ ಜಿಲೆಟಿನ್ ಕಡ್ಡಿಗಳು ರಸ್ತೆಯಲ್ಲಿ ಪತ್ತೆ ಆಗಿದ್ದು ಯಾಕೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮತ್ತು ತಂದಿಟ್ಟಿದ್ಯಾರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಮೇಲೆ ಅಲ್ಲ, ರಸ್ತೆ ಫುಟ್ಪಾತ್ ಇಂದ ದೂರ ಆ ಕಡೆ ಕಾಂಪೌಂಡ್ ಕಡೆ. ಸರ್, ಯಾಕೆ ಏನು ಇಟ್ಕೊಂಡಿದ್ದ ಅವರ ಆತ ಯಾರು? ಅಲ್ಲ, ಈಗ ನಾವು ಅದೇ ತನಿಖೆ ಮಾಡ್ತಾ ಇದೀವಿ. ಈಗ ಸರ್, ಬೆಳಗ್ಗೆ ಕೂಡ ಒಂದು ಕಂಟ್ರೋಲ್ ರೂಮ್ ಕರೆ ಕೂಡ ಬಂದಿತ್ತು ಅಂತಾರೆ. ಅದಕ್ಕೆ ಲಿಂಕ್ ಇದೆಯಾ ಅಥವಾ ಹೇಗೆ? ಅದೀಗ ಇದು ನೋಡ್ತಾ ಇದೀವಿ. ಅದು ಏನು ಇದೆ, ಇದಕ್ಕೆ ಲಿಂಕ್ ಅಥವಾ ಹೇಗೆ ಸರ್? ಇಲ್ಲ, ಅದೇ ಅದಕ್ಕೂ ಇದಕ್ಕೂ ಲಿಂಕ್ ಇದೆ ಅನ್ನೋದು. ಘಟನೆ ಏನಾಗಿರುವಂಥದ್ದು? ಏನು ಕಗ್ಲಿಪುರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಏನು ನೈಸ್ ರೋಡಿಂದ ಕನಕಪುರ ನ್ಯಾಷನಲ್ ಹೈವೇಗೆ ಕನೆಕ್ಟ್ ಆಗುವಂತಹ ಜಾಗದಲ್ಲಿ ಸುಮಾರು 1 ಕಿಲೋಮೀಟರ್ ದೂರ ನೈಸ್ ರೋಡ್ ಜಂಕ್ಷನಿಂದ ಏನು ಅಲ್ಲಿ ನಮ್ಮ ಅವಾಗಲೇ ಮತ್ತೆ DGP ಕಾನ್ಸ್ಟೇಬಲ್ ಡ್ಯೂಟಿಗೆ ಪ್ಲೇಸ್ ಆಗಿರ್ತಾರೆ. ಕಾನ್ಸ್ಟೇಬಲ್ ಅವರ ಒಂದು ಏನು ಏರಿಯಾ ಡಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ರೋಡಿಂದ ಸುಮಾರು ಒಂದು 20 to 25 ಅಡಿ ದೂರದಲ್ಲಿ ಏನು ಒಂದು ಕಾಂಪೌಂಡ್ ಇದೆ, ರೋಡಿಂದ ದೂರದಲ್ಲಿ ಅಲ್ಲಿ ಅನುಮಾನಾಸ್ಪದ ಒಂದು ಪ್ಯಾಕೆಟ್ ಇದೆ ಅನ್ನೋದನ್ನು ಗಮನಿಸಿ ಇಮಿಡಿಯೇಟಾಗಿ ಮಾಹಿತಿ ನೀಡಿದ ನಂತರದಲ್ಲಿ ನಮ್ಮ ಟೀಮ್ಗಳು ಏನು ಏರಿಯಾ ಡಾಮಿನೇಷನಲ್ಲಿ ತೊಡಗಿರುತ್ತೆ ಅವರೆಲ್ಲ ಅಲ್ಲಿಗೆ ಹೋಗಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆ ಪ್ಯಾಕೆಟ್ನಲ್ಲಿ 2 ಜಿಲೆಟಿನ್ ಕಡ್ಡಿಗಳು ಇರೋದು ಕಂಡುಬಂದಿದೆ. ಇಮಿಡಿಯೇಟಾಗಿ ನಾವು ಅದನ್ನೆಲ್ಲ ತೆರವುಗೊಳಿಸಿ ಯಾವುದೇ ರೀತಿಯಾದಂಥ ಅವಘಡ ಆಗದೆ ಇರೋಂಗೆ ನಾವು ನೋಡ್ಕೊಂಡು. ಎಷ್ಟು ಪತ್ತೆ ಆಗಿರುವಂಥದ್ದು ಸರ್? 2 ಜಿಲೆಟಿನ್ ಕಡ್ಡಿಗಳಿದೆ ಸರ್. ಆತ ಏನಾದ್ರು ಬಂದು ಇಟ್ಟೋದ್ರೆ ಆತನೇನೋ ವಶ ಪಡ್ಕೊಂಡಿಲ್ಲ? ಅದಿಲ್ಲ, ಯಾರನ್ನೂ ವಶಕ್ಕೆ ಪಡ್ಕೊಂಡಿಲ್ಲ. ಅದು ಯಾರು ಇಟ್ಟಿದ್ದಾರೆ ಏನು ಅಂತ ನಮ್ಗೆ ಇನ್ನೂ ಮಾಹಿತಿ ಇಲ್ಲ. ಅದು ನಮ್ಮ ಏರಿಯಾ ಡಾಮಿನೇಷನ್ ಟೈಮಲ್ಲಿ ನಮ್ಮ ಏನು ಆ್ಯಂಟಿ ಸಬೋಟೇಜ್ ಚೆಕ್ ಮಾಡೋವಂಥ ಸಂದರ್ಭಗಳಲ್ಲಿ ನಾವು ಕಾರ್ಯಪ್ರವೃತ್ತರಾಗಿ ನಾವು ಮಾಡಿರುವಂತಹ ಕರ್ತವ್ಯ. ಈ ವ್ಯಾಪ್ತಿಯಲ್ಲಿ ಎಲ್ಲಾದರೂ ಈ ರೀತಿಯಾದಂತಹ ಘಟನೆಗಳು ಹಿಂದೆ ಯಾವುದಾದ್ರೂ ಆಗಿರುವಂಥದ್ದು ಉದಾಹರಣೆಗಳು? ಸದ್ಯಕ್ಕೆ ಅಂಥದ್ದು ಇಲ್ಲಿ ಮಾಹಿತಿ ಇಲ್ಲ. ಇದು ಏನು ಮಾಡಿದ್ದಾರೆ ಅಥವಾ ಏನು ಎಸ್ತಿದ್ದಾರೆ ಅವೆಲ್ಲ ಅದ್ರ ಬಗ್ಗೆ ಕೂಲಂಕುಷವಾಗಿ ನಾವು ತನಿಖೆ ಮಾಡಬೇಕು. ಸರ್, ಇದು ಯಾವ ಟೈಮಲ್ಲಿ ಸಿಕ್ಕಿದ್ದು? ಬಿಫೋರ್ ಮೋದಿ ಬರೋದಕ್ಕಿಂತ ಮುಂಚೆ ಅಥವಾ ಹೇಗೆ ಸರ್? ಅದು ಏನು ಮಾನ್ಯ ಪ್ರಧಾನಮಂತ್ರಿಗಳು ಬರುವ ಸುಮಾರು 1:30 ಇಂದ 1:45 ಗಂಟೆ ಮುಂಚೆನೇ ನಾವು ಏನು ರೆಗ್ಯುಲರ್ ಚೆಕ್ ಮಾಡ್ತಿರ್ತೀವಿ ಆ ಟೈಮಲ್ಲಿ ಸಿಕ್ಕಿರುವಂಥದ್ದು. ಸರ್, ಈಗ ಕಂಟ್ರೋಲ್ ರೂಮ್ ಕೂಡ ಒಂದು ಕರೆ ಹೋಗಿತ್ತು. ಅದು ಏನು ಅವ್ರದ್ದು ಒಂದು ರೂಟ್ ಇದೆ, ರೂಟಿಂದ ರೂಟಿಂದ ಸ್ವಲ್ಪ ದೂರದಲ್ಲಿರುವಂತಹ ಪ್ರದೇಶದ. ಅಲ್ಲ ಸರ್, ಅದು ಕಂಟ್ರೋಲ್ ರೂಮ್ ಕೂಡ ಒಂದು ಕರೆ ಹೋಗಿತ್ತು, ಬಾಂಬ್ ಇಟ್ಟಿರುವಂಥದ್ದು ಅಂತ. ಅದು ಏನು ಇದಕ್ಕೂ ಲಿಂಕ್ ಇದೆಯಾ ಅಥವಾ ಹೇಗೆ ಸರ್? ಅದ್ರ ಬಗ್ಗೆ ನಮಗೆ ಇನ್ನೂ ಕೂಲಂಕುಷವಾಗಿ ಗೊತ್ತಾಗಿಲ್ಲ.
ಕೂಲಂಕುಷವಾಗಿ ನಾವು ಏನು ಇನ್ವೆಸ್ಟಿಗೇಷನ್ ಮಾಡಿದ ನಂತರದಲ್ಲಿ ಅದಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇದೆಯಾ ಅಂತ ಕಂಡು ಬಂದಲ್ಲಿ ಅದನ್ನು ಫರ್ದರ್ ಅದು ಸರ್ ಎಲ್ಲಿ ಇಟ್ಟಿದ್ರು ಅಂತ ಒಂದು ಕಾಲ್ ಹೋಗಿತ್ತು ಸರ್, ತಮಗೆ ಅಲರ್ಟ್ ಮಾಡಿದ್ರು ಸರ್? ಅಂಥದ್ದು ಯಾವುದು ನಮಗೆ ಬಂದಿಲ್ಲ. ಅದು ಬೆಂಗಳೂರವರಿಗೆ ಬಂದಂಥ ಮಾಹಿತಿ. ಅದು ಜಸ್ಟ್ ಒಂದು ಬೆದರಿಕೆ ಕರೆ ಆಗಿರುತ್ತೆ. ಅದಕ್ಕೂ ಇದಕ್ಕೂ ಲಿಂಕ್ ಇದೆಯಾ ಅನ್ನೋದು ನಾವು ನೋಡಬೇಕಾಗಿದೆ. ಥ್ಯಾಂಕ್ ಯು. ಇದು SP ಶ್ರೀನಿವಾಸ್ ಗೌಡ ಅವರ ಮಾತು. ಇದಕ್ಕೂ ಮೊದಲು ಒಂದು ಬೆದರಿಕೆಯ ಕರೆ ಬಂದಿತ್ತು, ಬಾಂಬ್ ಬ್ಲಾಸ್ಟ್ ಮಾಡುವುದಾಗಿ. ಈಗ ಜಿಲೆಟಿನ್ ಕಡ್ಡಿ ಪತ್ತೆ ಆಗಿದೆ. ಅದಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇದೆಯಾ ಅನ್ನೋದು ಮೊದಲಿಗೆ ಬರುವಂತಹ ಪ್ರಶ್ನೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅಂಥೇಳಿ ಕೇಂದ್ರ ವಿಭಾಗದ DIG ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಟ್ ಲೈಸೆನ್ಸನ್ನು ಪಡ್ಕೊಂಡು ಜಿಲೆಟಿನ್ ಕಡ್ಡಿಯನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಕನಕಪುರ ನ್ಯಾಷನಲ್ ಹೈವೇಗೆ ಕನೆಕ್ಟ್ ಆಗುವಂತಹ ಜಾಗದಲ್ಲಿ ಸುಮಾರು 1 ಕಿಲೋಮೀಟರ್ ದೂರ ನೈಸ್ ರೋಡ್ ಜಂಕ್ಷನಿಂದ ಏನು ಅಲ್ಲಿ ನಮ್ಮ ಅವಾಗಲೇ ಮತ್ತೆ DGP ಕಾನ್ಸ್ಟೇಬಲ್ ಡ್ಯೂಟಿಗೆ ಪ್ಲೇಸ್ ಆಗಿರ್ತಾರೆ. ಕಾನ್ಸ್ಟೇಬಲ್ ಅವರ ಒಂದು ಏನು ಏರಿಯಾ ಡಾಮಿನೇಷನ್ ಮಾಡಿದಂಥ ಸಂದರ್ಭದಲ್ಲಿ ರೋಡಿಂದ ಸುಮಾರು ಒಂದು 20-25 ಅಡಿ ದೂರದಲ್ಲಿ ಏನು ಒಂದು ಕಾಂಪೌಂಡ್ ಇದೆ, ರೋಡಿಂದ ದೂರದಲ್ಲಿ ಅಲ್ಲಿ ಅನುಮಾನಾಸ್ಪದ ಒಂದು ಪ್ಯಾಕೆಟ್ ಇದೆ ಅನ್ನೋದನ್ನು ಗಮನಿಸಿ ಇಮಿಡಿಯೇಟಾಗಿ ಮಾಹಿತಿ ನೀಡಿದ ನಂತರದಲ್ಲಿ ನಮ್ಮ ಟೀಮ್ಗಳು ಏನು ಏರಿಯಾ ಡಾಮಿನೇಷನಲ್ಲಿ ತೊಡಗಿರುತ್ತೆ ಅವರೆಲ್ಲ ಅಲ್ಲಿಗೆ ಹೋಗಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆ ಪ್ಯಾಕೆಟ್ನಲ್ಲಿ 2 ಜಿಲೆಟಿನ್ ಕಡ್ಡಿಗಳು ಇರೋದು ಕಂಡುಬಂದಿದೆ. ಇಮಿಡಿಯೇಟಾಗಿ ನಾವು ಅದನ್ನೆಲ್ಲ ತೆರವುಗೊಳಿಸಿ ಯಾವುದೇ ರೀತಿಯಾದಂಥ ಅವಘಡ ಆಗದೆ ಇರೋಂಗೆ ನಾವು ನೋಡ್ಕೊಂಡು. ಎಷ್ಟು ಪತ್ತೆ ಆಗಿರುವಂಥದ್ದು ಸರ್? 2 ಜಿಲೆಟಿನ್ ಕಡ್ಡಿಗಳಿದೆ ಸರ್. ಆತ ಏನಾದ್ರು ಬಂದು ಇಟ್ಟೋಗ್ರೆ ಆತನೇನೋ ವಶ ಪಡ್ಕೊಂಡು? ಅದಿಲ್ಲ, ಯಾರನ್ನೂ ವಶಕ್ಕೆ ಪಡ್ಕೊಂಡಿಲ್ಲ. ಅದು ಯಾರು ಇಟ್ಟಿದ್ದಾರೆ ಏನು ಅಂತ ನಮಗಿನ್ನೂ ಮಾಹಿತಿ ಇಲ್ಲ. ಅದು ನಮ್ಮ ಏರಿಯಾ ಡಾಮಿನೇಷನ್ ಟೈಮಲ್ಲಿ ನಮ್ಮ ಏನು ಆ್ಯಂಟಿ ಸಬೋಟೇಜ್ ಚೆಕ್ ಮಾಡೋವಂಥ ಸಂದರ್ಭಗಳಲ್ಲಿ ನಾವು ಕಾರ್ಯಪ್ರವೃತ್ತರಾಗಿ ನಾವು ಮಾಡಿರುವಂತಹ ಕರ್ತವ್ಯ. ಈ ವ್ಯಾಪ್ತಿಯಲ್ಲಿ ಎಲ್ಲಾದರೂ ಈ ರೀತಿಯಾದಂತಹ ಘಟನೆಗಳು ಹಿಂದೆ ಯಾವುದಾದ್ರೂ ಆಗಿರುವಂಥದ್ದು ಉದಾಹರಣೆಗಳು? ಸದ್ಯಕ್ಕೆ ಅಂಥದ್ದು ಇಲ್ಲಿ ಮಾಹಿತಿ ಇಲ್ಲ. ಇದು ಏನು ಮಾಡಿದ್ದಾರೆ ಅಥವಾ ಏನು ಎಸ್ತಿದ್ದಾರೆ ಅವೆಲ್ಲ ಅದ್ರ ಬಗ್ಗೆ ಕೂಲಂಕುಷವಾಗಿ ನಾವು ತನಿಖೆ ಮಾಡಬೇಕು. ಸರ್, ಇದು ಯಾವ ಟೈಮಲ್ಲಿ ಸಿಕ್ಕಿದ್ದು? ಬಿಫೋರ್ ಮೋದಿ ಬರೋದಕ್ಕಿಂತ ಮುಂಚೆ ಅಥವಾ ಹೇಗೆ ಸರ್ ಅದು? ಏನು ಮಾನ್ಯ ಪ್ರಧಾನಮಂತ್ರಿಗಳು ಬರುವ ಸುಮಾರು 1:15 1:45 ಗಂಟೆ ಮುಂಚೆನೇ ನಾವು ಏನು ರೆಗ್ಯುಲರ್ ಚೆಕ್ ಮಾಡ್ತಿರ್ತೀವಿ ಆ ಟೈಮಲ್ಲಿ ಸಿಕ್ಕಿರುವಂಥದ್ದು. ಸರ್, ಕಂಟ್ರೋಲ್ ರೂಮಿಗೆ ಕೂಡ ಒಂದು ಕರೆ ಹೋಗಿತ್ತು. ಅದು ಏನು ಅವ್ರದ್ದು ಒಂದು ರೂಟ್ ಇದೆ, ರೂಟಿಂದ ರೂಟಿಂದ ಸ್ವಲ್ಪ ದೂರದಲ್ಲಿರುವಂತಹ ಪ್ರದೇಶದ. ಅಲ್ಲ ಸರ್, ಅದು ಕಂಟ್ರೋಲ್ ರೂಮ್ ಕೂಡ ಒಂದು ಕರೆ ಹೋಗಿತ್ತು, ಬಾಂಬ್ ಇಟ್ಟಿರುವಂಥದ್ದು ಅಂತ. ಅದು ಏನು ಇದಕ್ಕೂ ಲಿಂಕ್ ಇದೆಯಾ ಅಥವಾ ಹೇಗೆ ಸರ್? ಅದ್ರ ಬಗ್ಗೆ ನಮಗೆ ಇನ್ನೂ ಕೂಲಂಕುಷವಾಗಿ ಗೊತ್ತಾಗಿಲ್ಲ. ಕೂಲಂಕುಷವಾಗಿ ನಾವು ಏನು ಇನ್ವೆಸ್ಟಿಗೇಷನ್ ಮಾಡಿದ ನಂತರದಲ್ಲಿ ಅದಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇದೆಯಾ ಅಂತ ಕಂಡು ಬಂದಲ್ಲಿ ಅದನ್ನು ಫರ್ದರ್ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಸರ್, ಎಲ್ಲಿ ಡೀಟೇಲ್ಸನ್ನು ಕೊಡೋದಕ್ಕೆ ರಾಘು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಎಲ್ರಿಗೂ ಕೂಡ ಗೊತ್ತಿದೆ ಜಿಲೆಟಿನ್ ಒಂದು ಸ್ಫೋಟಕ ವಸ್ತು. ಈ ಜಿಲೆಟಿನ್ ಕಡ್ಡಿಯನ್ನು ಹೊಂದಬೇಕು, ಬ್ಲಾಸ್ಟಿಗೆ ಬಳಸಬೇಕು ಅಂದರೆ ಲೈಸೆನ್ಸ್ ಕೂಡ ಬೇಕಾಗುತ್ತೆ. ಅಂತಹ ಜಿಲೆಟಿನ್ ಕಡ್ಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗುವಂತಹ ರಸ್ತೆಯಲ್ಲಿ ಸಿಗುತ್ತೆ ಅಂದರೆ ಇದರ ಹಿಂದಿನ ಉದ್ದೇಶ ಬೇರೆಯದ್ದೇನಾದರೂ ಆಗಿತ್ತಾ ಅನ್ನುವಂತಹ ಮೊದಲ ಪ್ರಶ್ನೆ. ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ ಅನ್ನೋದು ಮತ್ತೊಂದು ಪ್ರಶ್ನೆ. ರಾಘು, ಪ್ರೇಮ, ಇದನ್ನ ಸಾಮಾನ್ಯವಾಗಿ ಬಳಸುವಂಥದ್ದೇ ಸ್ಫೋಟವನ್ನ ಮಾಡುವಂಥ ಕಾರಣಕ್ಕಾಗಿ, ಅದರಲ್ಲೂ ಕೂಡ ಈಗ ಜೀವಂತವಾಗಿರುವಂಥದ್ದನ್ನ ನೇರವಾಗಿ ಅದೇ ಮಾರ್ಗದಲ್ಲಿ ಬಿಸಾಡಿ ಹೋಗಿರುವಂಥದ್ದು ಹಲವು ಅನುಮಾನಗಳಿಗೆ ಎಡೆಯನ್ನು ಮಾಡಿಕೊಡ್ತಾ ಇದೆ. ಇದೇ ಕಾರಣಕ್ಕಾಗಿ ಈಗ ಸದ್ಯ ಅದರ ಬೆನ್ನನ್ನು ಕೂಡ ಪೊಲೀಸರು ಹತ್ತಿರುವಂಥದ್ದು. ಪ್ರಮುಖವಾಗಿ ಘಟನೆಗೆ ಕಾರಣ ಯಾರು, ಇದನ್ನು ಮಾಡಿದಂಥವ್ರು ಯಾರು ಅನ್ನುವಂಥದ್ದು ಈಗ ಸದ್ಯ ಪೊಲೀಸರಿಗೆ ಇರುವಂತಹ ಒಂದಷ್ಟು ಚಾಲೆಂಜ್ಗಳು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅದರ ಹೇಗಾಗಿದೆ, ಎಲ್ಲಿ ಇದ್ರ ಸಿಕ್ಕಿರುವಂಥದ್ದು, ಜೊತೆಗೆ ಇದರ ಈ ಹಿಂದೆ ಯಾವುದಾದ್ರು ಈ ರೀತಿಯಾದಂತಹ ಘಟನೆಗಳು ಈ ವ್ಯಾಪ್ತಿಗಳಲ್ಲಿ ಆಗಿದ್ವು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ತನಿಖೆ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಪ್ರಾಥಮಿಕವಾಗಿ ಈ ಹಿಂದೆ ಈ ರೀತಿಯಾದಂತಹ ಯಾವುದೇ ಘಟನೆಗಳು ಈ ಭಾಗದಲ್ಲಿ ಆಗಿರಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಆದ್ರೆ ಇವತ್ತೇ ಈ ರೀತಿಯಾದಂತಹ ಘಟನೆ ಆಗೋದಕ್ಕೆ ಕಾರಣ ಏನು ಅನ್ನುವಂಥ ಅಂಶಗಳನ್ನು ಕೂಡ ಈಗ ಸದ್ಯ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗ್ತಾ ಇರುವಂಥದ್ದು. ಸೊ ಅದೇ ಕಾರಣಕ್ಕಾಗಿ ಈಗಾಗಲೇ SP ಅವರ ನೇತೃತ್ವದಲ್ಲೂ ಕೂಡ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಸಭೆಯನ್ನು ಕೂಡ ಮಾಡಲಾಗಿದೆ. ಸಭೆ ಮುಖಾಂತರವಾಗಿ ಪೊಲೀಸರ ತಂಡವನ್ನು ರಚನೆಯನ್ನ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ನೇರವಾಗಿ ಘಟನೆ ಹೇಗಾಗಿದೆ, ಯಾಕಾಗಿದೆ ಅನ್ನುವಂಥದ್ರ ಪತ್ತೆಗೂ ಕೂಡ ಮುಂದಾಗ್ತಾ ಇರುವಂಥದ್ದು. DIGP ಕೂಡ ಸ್ಟೇಷನ್ ಅಲ್ಲೇ ಇದ್ರು. ಸುಮಾರು ಹೊತ್ತು ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಹಿರಿಯ ಅಧಿಕಾರಿಗಳನ್ನು ಕೂಡ ಠಾಣೆಗೆ ಬರಮಾಡಿಕೊಳ್ಳುವಂತ ಕೆಲಸಗಳನ್ನ ಮಾಡಿದ್ರು. ಅಂದ್ರೆ ಘಟನೆ ಏನಾಗಿದೆ ಅಂದ್ರೆ ಆ ಜಿಲೆಟಿನ್ ಕಡ್ಡಿಗಳು ಏನ್ ಸಿಕ್ಕಿದೆ ಅದು ಮೋದಿ ಅವರು ಹಾದು ಹೋಗ್ತಾ ಇದ್ದಂತ ನೈಸ್ ರಸ್ತೆ ಏನಿದೆ ಅದರಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲೇ ಸಿಕ್ಕಿರುವಂತದ್ದು. ಸೊ ಇದು ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇರುವಂತದ್ದು. ಆತ ಏನಾದ್ರೂ ಹಿಂದಿನ ದಿನವೇ ಬಿಸಾಡಿ ಹೋಗಿದ್ದ ಅಥವಾ ಆತ ಬೆಳಿಗ್ಗೆ ಏನಾದ್ರೂ ಬಿಸಾಡಿದ್ದ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕಿರುವಂತಹ ಅನುಮಾನ. ಯಾಕಂದ್ರೆ ಬೆಳಿಗ್ಗೆ ತಂಡ ರೌಂಡ್ಸ್ಗೆ ಹೋದಂತ ಸಂದರ್ಭದಲ್ಲಿ, ಅಂದ್ರೆ ಪ್ರಧಾನಿಗಳು ಬರ್ತಾ ಇದ್ದಾರೆ ಎಂದ ಸಂದರ್ಭದಲ್ಲಿ ಅವರ ಕಾನ್ವೆ ಹಾದು ಹೋಗುವಂತಹ ಅಕ್ಕಪಕ್ಕಗಳಲ್ಲೂ ಕೂಡ ಬಹಳ
ಬಹಳ ಪ್ರಮುಖವಾಗಿ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸಗಳನ್ನ ಮಾಡಲಾಗುತ್ತೆ. ಸೊ ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ಪರಿಶೀಲನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿ ಒಬ್ಬರ ಕಣ್ಣಿಗೆ ಅದು ಬಿದ್ದಿದೆ. ಅದನ್ನ ಕೂಡಲೇ ಅದನ್ನ ಪರಿಶೀಲನೆ ಮಾಡುವಂತ ಹೊತ್ತಲ್ಲಿ ಅದು ಜಿಲೆಟಿನ್ ಅನ್ನುವಂಥದ್ದು ಕ್ಲಿಯರ್ ಆಗಿದೆ. ಕೂಡಲೇ ಅದನ್ನ ಅಲ್ಲಿಂದ ತೆಗೆದುಕೊಂಡು ಹೋಗಿ ಅದನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದಾದ್ಮೇಲೆ ಎಲ್ಲ ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತದ್ದು. ಅದಾದ್ಮೇಲೆ ಪೊಲೀಸರಿಗೆ ಗೊತ್ತಾಗಿದೆ. ಅಷ್ಟರಲ್ಲಾಗಲೇ ಪ್ರಧಾನಿಗಳು ಬಂದಿದ್ರು, ಕಾರ್ಯಕ್ರಮವನ್ನು ಮುಗಿಸಿ ಸುರಕ್ಷಿತವಾಗಿ ಯಾವುದೇ ಸಮಸ್ಯೆ ಆಗದೆ ವಾಪಸ್ ಹೋಗಿದ್ದಾರೆ. ಬಟ್ ಈಗ ಘಟನೆಗೆ ಕಾರಣ ಯಾರು, ಎಲ್ಲಿಂದ ಬಂತು, ಜೊತೆಗೆ ಇಲ್ಲೇ ಯಾಕೆ ಬಂತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಆರಂಭ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಆ ತನಿಖೆಯ ನಂತರ ಏನಾಗಿದೆ ಅನ್ನುವಂತಹ ಒಂದಷ್ಟು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಸದ್ಯಕ್ಕಂತೂ ಒಂದು ಆತಂಕ ಇತ್ತು, ಅದನ್ನ ದೂರ ಮಾಡುವಂತ ಕೆಲಸವನ್ನ ಪೊಲೀಸರು ಯಶಸ್ವಿಯಾಗಿ ಆ ಭಾಗದಲ್ಲಿ ಮಾಡಿರುವಂತದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಪ್ರೇಮ್, ರಘು, ಬೆಂಗಳೂರು ಪ್ರವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ದಂತಹ ಸಂದರ್ಭದಲ್ಲಿಯೇ ಒಂದು ಬೆದರಿಕೆ ಕರೆ ಬರುತ್ತೆ. ಆ ಬೆದರಿಕೆ ಕರೆಗೂ ಈ ಜಿಲೆಟಿನ್ ಕಡ್ಡಿ ಸಿಕ್ಕಿರೋದಕ್ಕೂ ಏನಾದರೂ ಲಿಂಕ್ ಇದೆಯಾ? ಆ ಬಗ್ಗೆ ಏನಾದರೂ ಹೇಳ್ತಾ ಇದ್ದಾರಾ ಪೊಲೀಸ್ ಅಧಿಕಾರಿಗಳು? ಪ್ರೇಮ್, ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕೂಡ ಬೆಳಿಗ್ಗೆ ಒಂದು ಕರೆ ಬಂದಿರುತ್ತೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೂ ಸಂಬಂಧ ಇದೆ ಅನ್ನುವಂಥದ್ದನ್ನು ಕೂಡ ತಾಳೆ ಹಾಕಿ ನೋಡಿದಂಥ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಮಾತುಗಳನ್ನ SP ಅವರು ಹೇಳ್ತಾ ಇರುವಂಥದ್ದು. ಅಂದ್ರೆ ಅದೇ ಬೇರೆ ರೀತಿಯಾಗಿದೆ, ಅದು ಒಬ್ಬ ಮಾನಸಿಕ ಅಸ್ವಸ್ಥ ಅನ್ನುವಂಥದ್ದು ಸದ್ಯಕ್ಕೆ ನಮಗೂ ಕೂಡ ಬರ್ತಾ ಇರುವಂಥ ಮಾಹಿತಿ. ಬಟ್ ಆದ್ರೆ ನಿಜಕ್ಕೂ ಕೂಡ ಏನಾಗಿದೆ ಅನ್ನುವಂಥದ್ದು ಇನ್ನೂ ಕೂಡ ತನಿಖೆ ನಂತರದಲ್ಲಿ ಗೊತ್ತಾಗಬೇಕಾಗುತ್ತೆ. ಸೊ ಆ ವಿಚಾರವಾಗಿಯೂ ಕೂಡ ನಾವು ಅದನ್ನು ಕೂಡ ಒಂದು ರೀತಿಯಲ್ಲಿ ತನಿಖೆ ಮಾಡುವಂಥ ಕೆಲಸಗಳನ್ನ ಮಾಡ್ತೇವೆ. ಅದಾದ್ಮೇಲೆ ಈ ಘಟನೆಗೂ ಅದಕ್ಕೂ ಸಂಬಂಧ ಇದೆ ಅನ್ನುವಂತಹ ನಿಟ್ಟಲ್ಲೂ ಕೂಡ ತಾಳೆ ಹಾಕಿ ನೋಡ್ಬೇಕಾಗುತ್ತೆ. ಬಟ್ ಆರಂಭದಲ್ಲಿ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಸಿಕ್ಕಿರುವಂತದಕ್ಕೂ ಕೂಡ ಅದು ಕಾಕತಾಳೀಯವೂ ಕೂಡ ಆಗಿರ್ಬೋದು ಅನ್ನುವಂಥದ್ದು ಸದ್ಯ ಪೊಲೀಸ್ ಮೂಲಗಳು ಹೇಳುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಇಲ್ಲಿ ಜೀವಂತವಾಗಿ ಸಿಕ್ಕಂಥದ್ದು, ಜೊತೆಗೆ ಅಲ್ಲಿ ಬೆಳಿಗ್ಗೆ ಯಾವಾಗ ಕರೆಯನ್ನ ಮಾಡಿ ಒಂದಷ್ಟು ಬೆದರಿಕೆ ಹಾಕುವಂತ ಕೆಲಸಗಳು ಯಾವಾಗ ಆಗುತ್ತೆ, ಇದೆ ಎರಡನ್ನೂ ಕೂಡ ಒಂದು ರೀತಿಯಲ್ಲಿ ತನಿಖೆಯನ್ನ ಮಾಡಲೇಬೇಕಾಗುತ್ತೆ. ಒಂದೇ ದಿನದಲ್ಲಿ 2 ಘಟನೆಗಳಾಗಿರುವಂಥದ್ದು ಕೂಡ ಒಂದಷ್ಟು ಆತಂಕಕ್ಕೆ ಕಾರಣವಾಗುತ್ತೆ. ಸೊ ಅದೇ ಕಾರಣಕ್ಕಾಗಿ ಮೇಲ್ನೋಟಕ್ಕೆ ಸಂಬಂಧ ಇಲ್ಲ ಅನ್ನೋಂಥದ್ದು ಇದ್ರೂ ಕೂಡ ನಿಜಕ್ಕೂ ಕೂಡ ಏನಾದರೂ ಯಾವುದಾದ್ರೂ ಕನೆಕ್ಟಿವಿಟಿ ಇದೆ ಅನ್ನುವಂಥದ್ದನ್ನು ಕೂಡ ಸದ್ಯ ಪೊಲೀಸರು ಪತ್ತೆ ಹಚ್ಚುವಂತ ನಿಟ್ಟಲ್ಲಿ ಮುಂದಾಗಿದ್ದಾರೆ. ಸೊ ಅದೇ ಕಾರಣಕ್ಕಾಗಿ ಈಗ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿರುವಂತಹ ವಿಚಾರಕ್ಕೆ, ಘಟನೆಗೆ ಸಂಬಂಧಪಟ್ಟಂತೆ ಮೊದಲಿಗೆ ಇಲ್ಲಿರುವಂತಹ ಯಾರು ಆ ರೀತಿ ಮಾಡಿರಬಹುದು ಅನ್ನುವಂಥ ಅನುಮಾನಗಳಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಪತ್ತೆ ಹಚ್ಚುವಂತ ನಿಟ್ಟಲ್ಲಿ ತಂಡವನ್ನು ರಚನೆ ಮಾಡೋದ್ರ ಮುಖಾಂತರವಾಗಿ ಆತನನ್ನ ಪತ್ತೆ ಹಚ್ಚೋದಕ್ಕೆ ಏನೆಲ್ಲ ತನಿಖೆಗಳಾಗಬೇಕು ಆ ನಿಟ್ಟಿನಲ್ಲಿ ಈಗ ಸದ್ಯ ಪೊಲೀಸರು ಮುಂದಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಎರಡೂ ವಿಚಾರಗಳನ್ನ ತೆಗೆದುಕೊಂಡು ತನಿಖೆಯನ್ನ ಮಾಡುವಂತ ಕೆಲಸಗಳನ್ನ ಮಾಡ್ತೇವೆ. ಬಟ್ ಮೇಲ್ನೋಟಕ್ಕೆ ಒಂದಕ್ಕೂ ಒಂದು ಸಂಬಂಧ ಇಲ್ಲ ಅನ್ನುವಂಥದ್ದು ಸದ್ಯ ಪೊಲೀಸ್ ಮೂಲಗಳು ಹೇಳುವಂಥದ್ದು. ಬಟ್ ಆದ್ರೆ ಎರಡನ್ನೂ ಸೇರಿ ತನಿಖೆಯನ್ನ ಮಾಡಿ ನಂತರದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಪ್ರೇಮ್, ಓಕೆ ರಘು, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ನೆಗ್ಲೆಕ್ಟ್ ಮಾಡುವಂತಹ ವಿಚಾರವೇ ಅಲ್ಲ ಇದು. ಜೀವಂತ ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರುವಂಥದ್ದು